ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ 4,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನಿಮ್ಗೆ ಆಲ್ರೆಡಿ ಗೊತ್ತೈತಿ ಕೆ ಇದವರು ಎಕ್ಸಾಮನ್ನು ನಡೆಸಾಕತ್ತಾರೆ ಅಂತೇಳಿ. ಕೆ ಇದವರು ಅಪ್ಲಿಕೇಶನ್ ಹಾಕೋ ಮೊದಲೇ ಅಂದ್ರೆ ನೋಟಿಫಿಕೇಶನ್ದಾಗ ಏನು ಮಾಡಿದಾರಪ್ಪ ಅಂದ್ರೆ ಒಂದಿಷ್ಟು ಅಭ್ಯರ್ಥಿಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳ್ತಾ ಅದರ ಡೇಟನ್ನು ಅನೌನ್ಸ್ ಮಾಡಿದ್ದಿಲ್ಲ. ಬಟ್ ಮುಖ್ಯ ಪರೀಕ್ಷೆ ಡೇಟನ್ನು ಅನೌನ್ಸ್ ಮಾಡಿದ್ರು, ಬಟ್ ಕಡ್ಡಾಯ ಕನ್ನಡದ ಎಕ್ಸಾಮ್ದು ಅನೌನ್ಸ್ ಮಾಡಿದ್ದಾರೆ. ಇವಾಗ ಅಫಿಷಿಯಲ್ ಆಗಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ದಾರೆ. ಅದೇ ರೀತಿ ಅದನ್ನು ಎಕ್ಸಾಮನ್ನು ಯಾರು ಬರಿಬೇಕು ಯಾರು ಬರಿಬಾರಂತೂ ಸಾಕಷ್ಟು ಅಭ್ಯರ್ಥಿಗಳನ್ನು ಮೆಸೇಜ್ ಮಾಡಿ ಕೇಳಾಕತ್ತೀರಿ. ಅದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆದ ಮಾಹಿತಿ ವಿಡಿಯೋದಲ್ಲಿರುತ್ತೆ, ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PC, PSI, SD, FD ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ತಯಾರಿ ನಡೆಸ್ತಾರೆ. ಈ ನೋಟ್ಸು ತುಂಬಾ ಉಪಯುಕ್ತ. ಹೌದು ಸ್ನೇಹಿತರೆ, ಸಿಲೆಬಸ್ ಕಂಪ್ಲೀಟ್ ಸಿಲೆಬಸ್ ನೋಟ್ಸು. ಇದರ ಜೊತೆಗೆ ನಿಮಗೆ SDA, FDA, PC, PSI ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ಇದರ ಮೊದಲ ಬೆಲೆ ಬಂದು 999 ಇತ್ತು. ಈಗ ನೇಮಕಾತಿ ಪ್ರಾರಂಭ ಆದ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಕೇವಲ 200 ರೂಪಾಯಿಗಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದ್ರೆ ಮಾತ್ರ ಈ ನೋಟ್ಸ್ ಬಂದು ನಿಮಗೆ 200 ರೂಪಾಯಿಗಾಗಿ ಸಿಗ್ತಾವ್ರಿ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದರೂ 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಏನಾದರೂ ಬೇಕಾಗಿತ್ತಂದ್ರೆ ಅದಕ್ಕೆ 150 ರೂಪಾಯಿ ಐತ್ರಿ. ಇದಕ್ಕೆ 200 ರೂಪಾಯಿ ಐತ್ರಿ. ಟೋಟಲ್ 350 ಆಗತ್ತ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಹೆವಿ ಆಫರ್ ಅನ್ನ ಕೊಡಾಕತ್ತೀವ್ರಿ. ಎಲ್ಲರಿಗೂ ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ 350 ರೂಪಾಯಿ ಇದ್ದಾನೆ ಕೇವಲ 250 ರೂಪಾಯಿಗೆ ಈ ಎರಡು ನೋಟ್ಸ್ ನ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಯ್ತಾನೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರುತ್ತಾ. ಈ ಸಾರಿ 100% ನಾನು ಸೆಲೆಕ್ಷನ್ ಆಗೇ ಆಗ್ತೀನಿ ಅನ್ನೋರು, ಸರಿಯಾಗಿ ಓದ್ತೀನಿ ಅನ್ನೋರು ಮಾತ್ರ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ. ಸ್ನೇಹಿತರೆ, ಈ ನೋಟ್ಸ್ ಯಾರಿಗಾದ್ರೂ ಬೇಕಾಯ್ತು ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳೋದು. ಸ್ನೇಹಿತರೆ, ಇದರಲ್ಲಿ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಇರುತ್ತಾ, ಪ್ಲಸ್ ನಿಮಗೆ ಶಾರ್ಟ್ ನೋಟ್ಸ್ ಇರುತ್ತಾ, ಪ್ಲಸ್ ಅದರ ಜೊತೆಗೆ ನಿಮಗೆ 1 year ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕಳಿಸೋದಲ್ಲ. ನೀವು ಯಾರ ಕಡೆ ಬೇರೆದವ್ರ ಕಡೆ ಹತ್ರ ತೊಗೋಕೋದ್ರಿ 1 ಮಂತ್ಗೆ ಕರೆಂಟ್ ಅಫೇರ್ಸ್ಗೆ 30 ರೂಪಾಯಿ ತೊಗೋತಾರೆ. 12 ಮಂತ್ ತೊಗೊಂಡ್ರೆ ಟೋಟಲ್ ಆಗಿ ಒಂದು 300 ರೂಪಾಯಿ ಮಟ್ಟ ಆಗುತ್ತೆ. ಬಟ್ ನಮಗೆ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ಎಲ್ಲ ನೋಟ್ಸನ್ನು ಸೇರಿ ಕೇವಲ 250 ರೂಪಾಯಿ ನೀಡಲಾಗ್ತದೆ. ಅದ್ರ ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ಕಳಿಸಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸಪ್ ನಂಬರಿಗೆ ಮೆಸೇಜ್ ಹಾಕಿ. ಇಂಪಾರ್ಟೆಂಟ್ ನೋಟ್ಸ್ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಮಿಸ್ ಮಾಡ್ಕೋಕೆ ಹೋಗಬೇಡ್ರಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದು ಅಪ್ಲಿಕೇಶನ್ ಹಾಕೋದು ಏನೈತಲ್ಲ ಎಕ್ಸ್ಟೆಂಡ್ ಮಾಡಿದರೆ 8ನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ. ಇನ್ನೂ ಯಾರು ಹಾಕ್ಕೊಂಡಿಲ್ಲ ಆದಷ್ಟು ಬೇಗ ಹೋಗಿ ಅಪ್ಲಿಕೇಶನ್ ಹಾಕೋರು. ಸಿವಿಲ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂತೆ ತಿದ್ದುಪಡಿಗೆ ಅವಕಾಶ ಕೊಟ್ಟಾರ. 10ನೇ ತಾರೀಕಿನಿಂದ 13ನೇ ತಾರೀಕುವರೆಗೂ ಕೂಡ ಅದು ಟೈಮ ಇರ್ತೈತಿ. ಆವಾಗ ಹೋಗಿ ನೀವು ತಿದ್ದುಪಡಿಯನ್ನು ಕೂಡ ಮಾಡ್ಕೋಬೋದು. ಇನ್ನು ಅದೇ ರೀತಿ ಕಡ್ಡಾಯ ಕನ್ನಡ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಎಕ್ಸಾಮ್ ಡೇಟನ್ನು ನೋಡ್ಕೋರಿ. 19/7/2026 ನಿಮ್ಮದು ಕಡ್ಡಾಯ ಕನ್ನಡ ಪರೀಕ್ಷೆಯದ್ದು ಎಕ್ಸಾಮನ್ನು ನಡೆಸ್ತಾರೆ. ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12:30ವರೆಗೂ ಕೂಡ ಇದು ಎಕ್ಸಾಮ್ ಇರ್ತದೆ. ಒಟ್ಟು ಅಂಕಗಳನ್ನು ನೋಡ್ಕೋರಿ 150. ಅದೇ ರೀತಿ ಒಟ್ಟು ಪ್ರಶ್ನೆಗಳು 100, ಅಂದರೆ ಒಂದು ಪ್ರಶ್ನೆಗೆ 1.5 ಅಂಕ ಕೊಡ್ತಾರೆ. ಇದು ಬಂದು ಕನ್ನಡ ಪರೀಕ್ಷೆ ಆಗಿರ್ತದೆ. ಇದು ಮಲ್ಟಿಪಲ್ ಚಾಯ್ಸೇ ಇರ್ತೈತೆ ರೀ. ಓಕೆ ಸ್ನೇಹಿತರೆ, ಹಾಗಿದ್ರೆ ಈ ಎಕ್ಸಾಮನ್ನು ಯಾರು ಬರೀಬೇಕು? ಅಪ್ಲಿಕೇಶನ್ ಹಾಕಿದವ್ರು ಎಲ್ಲರೂ ಬರೀಬೇಕಾ? ಇದು ಸಾಕಷ್ಟು ಅಭ್ಯರ್ಥಿಗಳಲ್ಲಿ ಗೊಂದಲ ಉಂಟು ಮಾಡೈತಿ. ಸ್ನೇಹಿತರೆ, ಇಲ್ಲಿ ನೋಡ್ಕೋರಿ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 20/5/2026 ಅಧಿಸೂಚನೆ ಹೊರಡಿಸಿ ವಿವಿಧ ಇಲಾಖೆಯ ಗ್ರೂಪ್ ಎ, ಗ್ರೂಪ್ ಬಿ ಹುದ್ದೆಗಳಿಗೆ ಮತ್ತು ದಿನಾಂಕ 5/6/2026 ಪತ್ರಿಕಾ ಪ್ರಕಟದಂತೆ ಪೊಲೀಸ್ ಇಲಾಖೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳಲ್ಲಿ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಐತಿ 18/3/2025 ಅಭ್ಯರ್ಥಿಯು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಡೆಸುವ SSLC ಪರೀಕ್ಷೆ ಅಥವಾ ರಾಜ್ಯ ಸರ್ಕಾರ ಅದಕ್ಕೆ ತಸ್ತಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಯಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಅಭ್ಯಸಿಸಿದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂಥ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗ ಕನ್ನಡ ಮಾಧ್ಯಮದಲ್ಲಿ ಆಯೋಗ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಉತ್ತೀರ್ಣರಾಗಿದ್ದರೆ ಅಂಥ ಅಭ್ಯರ್ಥಿಗಳು ಕನ್ನಡ ಭಾಷಾ ಪತ್ರಿಕೆಯಿಂದ ವಿನಾಯಿತಿ ಅಥವಾ ಬರೆಯುವ ಅವಶ್ಯಕತೆ ಇಲ್ಲ ಅಂತ ಇಲಾಖೆದವರು ಹೇಳಿದ್ದಾರೆ. ಇದನ್ನು ನೋಡಿವ್ರಿ ಅರ್ಥ ಆಗಿಲ್ಲ ಅಂತ ಅನ್ನಾಗತ್ತೆ ರೀ. ಸ್ನೇಹಿತರೆ, ಇಲ್ಲಿ ನೋಡ್ಕೊರಿ. ನೀವೇನಾದರೂ ಕನ್ನಡ ಮಾಧ್ಯಮದಲ್ಲಿ ಕಲೀರಿ, ಇಂಗ್ಲೀಷ್ ಮಾಧ್ಯಮದಲ್ಲಾದರೂ ಕಲಿಯಿರಿ. ರೀತಿ ಒಂದಿಷ್ಟು ಅಭ್ಯರ್ಥಿಗಳು ಏನು ಮಾಡ್ಯಾರ, SSLC ಕನ್ನಡ ಮಾಧ್ಯಮದಾಗ ಕಲ್ತಿದ್ರೆ ಮಾತ್ರ ಇದು ವಿನಾಯಿತಿ ಸಿಗದಂತ ತಿಳ್ಕೊಂಡಾರ. ಆ ರೀತಿ ತಪ್ಪು ಕಲ್ಪನೆ ಬೇಡ. ಓಕೆ,
ಅವ್ರ ಇಲಾಖೆದವ್ರು ಏನು ಹೇಳ್ಯಾರಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆನ ಯಾರು ಬರಿಬೇಕಪ್ಪ ಅಂದ್ರೆ ಈ ಹಿಂದೆ ಅಂದ್ರೆ ನೀವು SSLC ಒಳಗೆ SSLC ಮಟ್ಟ 1ನೇ ತರಗತಿ ಅಂದ್ರೆ SSLC ಅಥವಾ ದ್ವಿತೀಯ PUC ಮಟ್ಟ ನೀವೇನಾದರೂ ಕನ್ನಡ ಭಾಷೆನ ಪ್ರಥಮ ಅಥವಾ ದ್ವಿತೀಯ ಭಾಷೆನಾಗಿ ಅದು ಇಂಗ್ಲೀಷ್ ಮೀಡಿಯಮ್ದಾಗ ಕರಲ್ರಿ ಕನ್ನಡ ಮಾಧ್ಯಮದಾಗಾದರೂ ನೀವು ಅಧ್ಯಯನ ಮಾಡಿರಿ ಅಲ್ಲಿ ನೀವು ಇದೇನಿರುತ್ತಲ್ಲ ನೀವು ಕಲಿಬೇಕಾದ್ರೆ ಈಗ ಎಕ್ಸಾಂಪಲ್ ನೋಡಿರಿ SSLC ಮಟ್ಟ ಈಗ RMSC ಶಾಲೆ ಒಳಗೆ ಹಚ್ಚಿದವ್ರಿಗೆ ಕನ್ನಡನೂ ಇತ್ತು ಬಟ್ ಅದು ದ್ವಿತೀಯ ಭಾಷೆಯಾಗಿತ್ತು ಆದರೆ ಕನ್ನಡ ಮೀಡಿಯಮ್ದಲ್ಲಿ ಪ್ರಥಮ ಭಾಷೆಯಾಗಿರ್ತತಿ ತಿಳ್ತು. ಅದಕ್ಕಾಗಿ ಯಾವುದೇ ಒಂದು ಪ್ರಥಮ ಭಾಷೆಯಾಗಿರಲಿ ದ್ವಿತೀಯ ಭಾಷೆಯಾಗಿರಲಿ ನೀವು ಕನ್ನಡವನ್ನು ಏನಾದರೂ ಕಲ್ತಿದ್ರಪ್ಪ ಅಂದ್ರೆ 1ನೇತೆ ಅಂದ್ರೆ 10ನೇತೆ ಮಟ್ಟ ಇರಲಿ ಓಕೆ ಎಲ್ಲಿಕಂದ್ರೆ SSLC ಪಾಸ್ ಆಗುವಾಗ ನಿಮ್ಮದು SSLC ಮಾರ್ಕ್ಸ್ ಕಾರ್ಡಲ್ಲಿ ನೀವು 1ನೇತೆ ಅಂತ ಏನು ಕಲ್ತಿರೋ ಗೊತ್ತಿಲ್ಲ ಬಟ್ SSLC ಮಾರ್ಕ್ಸ್ ಕಾರ್ಡ್ದಾಗ ಏನೈತಿಲ್ಲ ಅಲ್ಲಿ ಕನ್ನಡ ಅಂತ ಇತ್ತಪ್ಪ ಅಂದ್ರೆ ಪ್ರಥಮ ಆಗಲಿ ದ್ವಿತೀಯ ಆಗಲಿ ಇತ್ತಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇಲ್ಲ ಈ ಕಡ್ಡಾಯ ಕನ್ನಡ ಎಕ್ಸಾಮನ್ನು. ಇನ್ನು ಅದೇ ರೀತಿ ನೀವು ಇಂಗ್ಲೀಷ್ ಮೀಡಿಯಮ್ದಾಗ ಕಲಿತಿರ್ರಿ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮದು ಕನ್ನಡ ಏನೈತಿಲ್ಲ ಪ್ರಥಮ ಭಾಷೆಯಾಗಿರಲಿ ಅಥವಾ ದ್ವಿತೀಯ ಭಾಷೆಯಾಗಿ ಏನಾದರೂ ಕನ್ನಡ ಏನಾದರೂ ಇತ್ತಪ್ಪ ಅಂದ್ರೆ ನೀವು ಕೂಡ ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇಲ್ಲ ಓಕೆ. ಇದ್ರ ಜೊತೆಗೆ ಇವರನ್ನು ಹೊರತುಪಡಿಸಿ ಮತ್ತೆ ಏನಿದೆಯಲ್ಲ ಇಲಾಖೆದವರು ಎಕ್ಸಾಮನ್ನು ನಡೆಸಿದ್ದಾರೆ ಲಾಸ್ಟ್ ಟೈಮ್ PDO ಎಕ್ಸಾಮ್ ಆಗಿರಲಿ ವಿಲೇಜ್ ಅಕೌಂಟ್ದಾಗಿರಲಿ ಅದರಲ್ಲಿ ನೀವೇನಾದರೂ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಪಾಸ್ ಆಗಿದ್ರಪ್ಪ ಅಂದ್ರೆ ಒಂದು 50 ಅಂಕಕ್ಕಿಂತ ಹೆಚ್ಚಿನ ಅಂಕ ತೆಗೆದುಕೊಂಡು ಪಾಸ್ ಆಗಿದ್ರಪ್ಪ ಅಂದ್ರೆ ನೀವು ಈ ಸಾರಿ ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇಲ್ಲ. ಆದರೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ನೀವು ಎಸ್ ಅಂತ ಹಾಕಿರಬೇಕು. ಈ ಹಿಂದೆ KPSC ಅಥವಾ KEದವ್ರು ನಡೆಸಿದ ಪರೀಕ್ಷೆಯಲ್ಲಿ ನೀವೇನಾದರೂ ಕಡ್ಡಾಯ ಕನ್ನಡ ಪಾಸ್ ಆಗಿದ್ದೀರ ಅಂತ ಕೇಳಿದ್ರೆ ಅಲ್ಲಿ ಎಸ್ ಅಂತ ಹಾಕಿದ್ದೀರ ಅಂದ್ರೆ ನೀವು ಅದ್ರ ಜೊತೆಗೆ ಪಾಸ್ ಆಗಿದ್ದರೆ ಈ ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇಲ್ಲ. ಉಳಿದ ಅಭ್ಯರ್ಥಿಗಳು ಅಂಥ ಅಭ್ಯರ್ಥಿಗಳೆಲ್ಲರೂ ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇಲ್ಲ. ಇಲ್ಲಿ ಕಡ್ಡಾಯ ಕನ್ನಡ ಯಾರು ಬರೀಬೇಕು ಅಂತ ನಿಮ್ಗೆ ಎಲ್ಲ ಡೀಟೇಲಾಗಿ ಮಾಹಿತಿ ಸಿಕ್ತು. ಯಾಕಂದ್ರೆ ಲಾಸ್ಟ್ ಟೈಮ್ KE ನಡೆಸಿದ್ದ ವಿಲೇಜ್ ಅಕೌಂಟ್ದಾಗ ಸಾಕಷ್ಟು ಜನ ಎಕ್ಸಾಮನ್ನು ಪಾಸ್ ಆಗಿರಿ. ಅದ್ರ ಜೊತೆಗೆ ಇಲ್ಲಿ SSLC ಒಳಗೆ ಸಾಕಷ್ಟು ಈಗ ಅಪ್ಲಿಕೇಶನ್ ಒಂದು 3 ಲಕ್ಷ ಜನ ಅಪ್ಲಿಕೇಶನ್ ಹಾಕ್ಯಾರಂದ್ರೆ ಆಲ್ಮೋಸ್ಟ್ ಎಲ್ಲ ಒಂದು 2.5 ಲಕ್ಷ 2,60,000 ವರೆಗೂ ಕೂಡ ಅಭ್ಯರ್ಥಿಗಳು ಏನಿರ್ತಲ್ಲ ಕನ್ನಡ ಮಾಧ್ಯಮದಲ್ಲಿ ಕಲಿತಿರ್ತೀರಿ. ಅದೇ ರೀತಿ ಅಥವಾ ಬೇರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲಿತರೂ ಕೂಡ ನಿಮಗೆ ಏನಿರುತ್ತೆ ಒಂದು ಸಬ್ಜೆಕ್ಟ್ ಪ್ರಥಮ ಭಾಷೆಯಾಗಿ ಕನ್ನಡ ಇರುತ್ತದೆ, ಇಲ್ಲಾಂದ್ರೆ ದ್ವಿತೀಯ ಭಾಷೆ ಆಗಿದ್ರೂ ಕೂಡ ಕನ್ನಡ ಇತ್ತಪ್ಪ ಅಂದ್ರೆ ಅಂಥ ಅಭ್ಯರ್ಥಿಗಳು ಎಕ್ಸಾಮನ್ನು ಬರೆಯೋ ಅವಶ್ಯಕತೆ ಇಲ್ಲ. ಓಕೆ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಏನಾದರೂ ಮಾಹಿತಿ ಬೇಕಾಗಿತ್ತು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿನ ಕಮೆಂಟ್ಗೆ ರಿಪ್ಲೈನ ಕೊಡ್ತೀನಿ ರೀ ಸ್ನೇಹಿತರೆ. ಇದಾಗಿತ್ತು ಇವತ್ತು ನೋಡಿ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ನಿಮಗೇನಾದರೂ ಶಾರ್ಟ್ ನೋಟ್ಸು ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಏನಾದರೂ ಬೇಕಾಗಿತ್ತು ಅಂದ್ರೆ 95381513 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ಅತ್ಯಂತ ಕಡಿಮೆ ಸಮಯದಲ್ಲಿ ನೀವು ಎಲ್ಲ ಸಿಲೆಬಸನ್ನು ಕವರ್ ಮಾಡುವಂಥ ನೋಟ್ಸ್ ಬೇಕಾದರೆ ಈ ನಂಬರ್ಗೆ ಮೆಸೇಜ್ ಹಾಕಿ.